ಈ ನೈಟಲ್ಲಿ ಎಲ್ಲಿಗೆ ರೈಡು ಅಂತ ಕೇಳಿದ್ರೆ ಅಫ್ಕೋರ್ಸ್ ಏರ್ಪೋರ್ಟ್. ಫುಲ್ ಗೇರಪ್ ಆಗಿ ಏರ್ಪೋರ್ಟ್ ರೈಡ್ ಹೊರಟಿದ್ದೀವಿ. ನಾನು, ನನ್ನ ಫ್ರೆಂಡ್ ಒಬ್ಬ, ಇನ್ನೊಬ್ಬನು ನನ್ನ ತಮ್ಮ. ಸೊ ಅವರಿಬ್ಬರು ನನ್ನ ಹಿಂದೆ ಇದ್ದಾರೆ. ಬೈಕ್ಸ್ ಯಾವುದಪ್ಪ ಅಂದರೆ ಒಂದು ADV 390 ನಂದೊಂದು, ಇನ್ನು ಫ್ರೆಂಡ್ದೊಂದು. ಅದು ಬಿಟ್ಟರೆ ಇನ್ನೊಂದು ಟ್ರಯಂಫ್ ಸ್ಪೀಡ್ 400. ಅವನು ಮೊನ್ನೆ ಅಷ್ಟೇ 2 days ಬ್ಯಾಕ್ ಡೆಲಿವರಿ ತೊಗೊಂಡ, ಇಲ್ಲ ಬೆಂಗಳೂರಲ್ಲೇ. ಅದಕ್ಕೆ ಏರ್ಪೋರ್ಟಿಗೆ ನೈಟ್ ರೈಡ್ ಹೊರಟಿದ್ದೀವಿ ಇವಾಗ. ಸೊ ಟೈಮ್ ಅರೌಂಡ್ 1 o'clock ಆಗಿದೆ. ಇಟ್ಸ್ ಅ ಗುಡ್ ಟೈಮ್ ಟು ರೈಡ್ ಫಾರ್ ಏರ್ಪೋರ್ಟ್. ಏರ್ಪೋರ್ಟ್ಗೆ ಯಾಕೆ ಹೋಗ್ತೀವಿ ಅಂದರೆ ರೋಡ್ಸ್ ಚೆನ್ನಾಗಿದೆ. ಟಿಲ್ ಹೆಬ್ಬಾಳ ತನಕ ಹೇಗೋ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಒಂದು ಕ್ರಾಸ್ ಮಾಡ್ಕೊಂಬಂದರೆ ಹೆಬ್ಬಾಳದಿಂದ ಆಸಮ್ ರೋಡ್, ಏರ್ಪೋರ್ಟ್ ರೋಡು ನೈಟ್ ರೈಡ್ ಹೋಗೋಕ್ಕೆ ಅಂತಲೇ ಮಾಡಿದ್ದು. ಆ್ಯಕ್ಚುಲಿ ಬೇಸಿಕಲಿ ಬೆಸ್ಟ್ ಇದೆ ಅದು. ಅದು ಬಿಟ್ಟರೆ ಬೇರೆ ಯಾವುದು ಔಟ್ಸ್ಕರ್ಟ್ಸ್ ರೋಡ್ಸ್ ಇಲ್ಲ ಅಷ್ಟು ಚೆನ್ನಾಗಿರೋದು. ಅದಕ್ಕೆ ನಾವು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಇನ್ನೇನು ನೋಡ್ತಾ ನೋಡ್ತಾ ಹೆಬ್ಬಾಳ ಬಂತು. ಜಸ್ಟ್ ಮಿಸ್. ಆ ಟ್ರಕ್ನೂ ಈ ಕಡೆ ಬಂದ್ಬಿಟ್ಟ. ನಾನೆಲ್ಲ ಮಿರರ್ ಹೊಡೀತು ಅಂದ್ಕೊಂಡೆ, ಬಟ್ ಇಲ್ಲ. ಸೊ ಹೆಬ್ಬಾಳ ಬಂತು. ಇಲ್ಲಿಂದ ರೈಟು ST ಮಾಲ್ ಬಸ್ ಸ್ಟಾಪ್ ಎದುರುಗಡೆ ಒಂದು ಸ್ಟಾಪ್ ಹಾಕಿ ಅವರಿಬ್ಬರು ಬಂದ ತಕ್ಷಣ ಒಟ್ಟಿಗೆ ಹೊರಡ್ತೀವಿ. ನೋಡೋಣ, ಆನ್ ದಿ ವೇ ಬ್ಯಾಕ್ ಚಾನ್ಸ್ ಸಿಕ್ಕಿದ್ರೆ ಟ್ರಯಂಫ್ ಸ್ಪೀಡ್ 400 ಒಂದು ಸಲ ರೈಡ್ ಮಾಡೋಣ. ಅದನ್ನೇನು ಅಂದರೆ ಫುಲ್ ಥ್ರಾಟಲ್ ಓಪನ್ ಮಾಡೋಕ್ಕಾಗಲ್ಲ. ಇನ್ನು ಜಸ್ಟ್ ಒಂದು 200 kilometers ಏನೋ ರನ್ ಮಾಡಿದ್ದಾನೆ ಅಷ್ಟೇ. ಇನ್ನು ಫಸ್ಟ್ ಸರ್ವಿಸು ಆಗಿಲ್ಲ ಅದರದ್ದು. ನಮ್ಮ ಜೊತೆಗೆ ಇವತ್ತು 3 ಬೈಕ್ಸ್ ಇದೆ. ಸೊ 2 ADV 390, ಒಂದು ಬ್ರ್ಯಾಂಡ್ ನ್ಯೂ ಸ್ಪೀಡ್ 400. ಇವನು ವೆಂಕಟರಮಣ್ ಫ್ರೆಂಡು, ಅವನು ವಾಗೀಶ್ ತಮ್ಮ. ಸೊ 3 ಜನ ಸೇರಿ ಏರ್ಪೋರ್ಟಿಗೆ ಹೊರಟಿದ್ದೀವಿ. ಗಾಡಿ ತೊಗೊಂಡು ಜಸ್ಟ್ 2 days ಆಯ್ತು ಅಷ್ಟೇ. ಬನ್ನಿ, ಫುಲ್ ಬ್ಲಾಗ್ ನೋಡಿ. ನೈಟ್ 1 o'clock ನಂತರ ಏರ್ಪೋರ್ಟ್ ರೋಡ್ ಅಥವಾ ಏರ್ಪೋರ್ಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಇವತ್ತು. ಬನ್ನಿ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಗಿತ್ತು ಅನಿಸುತ್ತೆ ನಾನು ಸ್ವಲ್ಪ ಗಾಡಿನ ಈ ಥರ ಹಿಂಗೆ ಹೊರಗೆ ತೆಗೆದು. ಮೀನ್ಸ್ ನಾನು ಹಂಪಿ ರೈಡ್ ಆದಮೇಲೆ ಆ ಥರ ಏನು ರೈಡ್ ಅಂತ ಏನು ಮಾಡಿಲ್ಲ.
ಇಲ್ಲೇನು ಕ್ರ್ಯಾಶ್ ಆಗಿದೆಯಾ? 6-7 ಗಾಡಿ ನಿಂತಿದೆ. ಸೈಡ್ ಲೈನಲ್ಲೇ ಹೋಗೋಣ ಸ್ವಲ್ಪ. ಅದೊಂಥರ ಏನು ಅಂದರೆ, ಹೊಸ ಗಾಡಿ ತಗೊಂಡ ತಕ್ಷಣ ಅದರ ಫೀಲ್ ಗೊತ್ತಾಗಬೇಕು ಅಂತಂದರೆ ಸ್ವಲ್ಪ ಈ ಥರ ಹೈವೇಸಿಗೆ ಎತ್ಕೊಂಡು ಹೋಗಬೇಕು. ಅದರಲ್ಲೂ ಬಾಯ್ಸ್ಗೆ ಸ್ವಲ್ಪ ಏನೋ ಬೈಕ್ಸ್ ಎಲ್ಲ ತೊಗೊಂಡ ತಕ್ಷಣ ಈ ಥರ ನೈಟ್ ರೈಡ್ ಮಾಡೋದು ಅಂದ್ರೆಲ್ಲ ಸ್ವಲ್ಪ ಕ್ರೇಜ್ ಜಾಸ್ತಿ. ಸಿಟಿಲಿ ಓಡಾಡೋದಕ್ಕಿಂತ ಸಿಟಿಲಿ ಓಡಾಡಿದ್ರೆ ಫಸ್ಟು ಬೈಕ್ ಬ್ರೇಕಿಂಗ್ ಪೀರಿಯಡ್ ಟೈಮಲ್ಲಿ ಅದ್ರದ್ದೇನು ಮಜಾ ಗೊತ್ತಾಗಲ್ಲ. ಸ್ವಲ್ಪ ಆಚೆಗೆ ಬರಬೇಕು. ಐ ಮೀನ್ ಆ ಥರ ಜಾಸ್ತಿ ಏನು ಓಡ್ಸೋಕ್ಕಾಗಲ್ಲ. ಫಸ್ಟ್ ಸರ್ವಿಸ್ ಆಗೋ ತನಕ ಅರೌಂಡ್ 80-90 ಆ ಥರ ಸ್ಪೀಡ್ ಮೇಂಟೈನ್ ಮಾಡಿಕೊಂಡು ಒಳ್ಳೆ ಡೀಸೆಂಟಾಗಿ 4,000 to 5,000 RPM ಮೇಂಟೈನ್ ಮಾಡಿ ಕ್ಲೀನಾಗಿ ಬ್ರೇಕಿಂಗ್ ಪೀರಿಯಡ್ ಮಾಡಬೇಕು. ಫಸ್ಟ್ ಸರ್ವಿಸ್ ಆದ ತಕ್ಷಣ ಯಾವ ಥರ ಬೇಕಾದರೂ ಗಾಡಿ ಓಡಿಸ್ಬೋದು. ನಮ್ಗೆ ಆ್ಯಕ್ಚುಲಿ ಅದೇನೆ, ಗಾಡಿ ತೊಗೊಂಡ ತಕ್ಷಣ ಫಸ್ಟ್ ಸರ್ವಿಸ್ ಆಗೋ ತನಕ ಏನು ಕಿಲೋಮೀಟರ್ಸ್ ಓಡಿಸ್ತೀವಲ್ಲ, ಅರೌಂಡ್ ಏನೊಂದು 500 to 700 ಕಿಲೋಮೀಟರ್ಸ್ ರನ್ ಆಗಬೇಕು ಫಸ್ಟ್ ಸರ್ವಿಸ್ಗೆ. ಅಷ್ಟು ಮಾಡಿ ಸರ್ವಿಸ್ ಮಾಡಿದ್ರೆ ಒಳ್ಳೆಯದು. ತುಂಬ ಜಾಸ್ತಿನೂ ಮಾಡಬಾರ್ದು, ಕಮ್ಮಿನೂ ಮಾಡಬಾರ್ದು. ಅಷ್ಟು ಮಾಡಿದ್ರೆ ಒಳ್ಳೆಯದು. ಸೊ ಅದೊಂದು ಟೈಮು ನಮಗೆ ಬೇಗ ಪಾಸ್ ಆದರೆ, ಅಥವಾ ಪಾಸ್ ಆಗಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾಕೆ ಅಂದರೆ ಆದಷ್ಟು ಬೇಗ ಗಾಡಿನ ಅದರ ಏನೋ ಫುಲ್ ಪೊಟೆನ್ಷಿಯಲ್ ಅಂತ ಹೇಳ್ಬೋದು, ಇಲ್ಲಾಂದರೆ ಅದರದ್ದು ಆ್ಯಕ್ಚುಯಲ್ ಯಾವ RPMಗೆ ಗಾಡಿನ ಅಂದರೆ ಒಳ್ಳೆ ಮೈಲೇಜು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಟ್ವೀಕ್ ಮಾಡಿರ್ತಾರೋ ಆ ಮಜಾ ಸಿಗೋದು ಆವಾಗಲೇ. ಇವಾಗ ಸರ್ಟೆನ್ BHP, ಸರ್ಟೆನ್ ಟಾರ್ಕ್ ಅಂತ ಕೊಟ್ಟಿದ್ರೆ ಅದು ಸರ್ಟೆನ್ RPMಲ್ಲಿ ಅಷ್ಟೇ ನಿಮಗೆ ಸಿಗೋದು. ಇವಾಗ 2000 RPMಲ್ಲಿ ಅಥವಾ 3000 RPMಲ್ಲೆಲ್ಲ ಏನೂ ಸಿಗೋಲ್ಲ. ಆ ಪವರ್ ಬ್ಯಾಂಡಲ್ಲಿ ಒಳ್ಳೆ ಪವರ್ ಕೊಡುತ್ತೆ ಗಾಡಿ. ಸೊ ಆ ಥರ ಅದಕ್ಕೆ ಅದೊಂದು ಪೀರಿಯಡ್ ಎಷ್ಟಾಗುತ್ತೋ ಅಷ್ಟು ಬೇಗ ಕಳೆದೋಗ್ಲಿ ಅಂತ ಗಾಡಿ ತೊಗೊಂಡು ಒಂದು 4-5 ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ಫಾಸ್ಟು ಆ ಕಿಲೋಮೀಟರ್ನ ಕವರ್ ಮಾಡ್ತೀವಿ. ಫಸ್ಟ್ ಸರ್ವಿಸ್ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲಾದರೂ ರೈಡ್ಸು ಏನಾದರೂ ಪ್ಲ್ಯಾನ್ ಮಾಡೋಕ್ಕೆ ಅಂತ. ಹಾಂ ಬಾರ ಹೊಸ ಸ್ಪೀಡ್. ಆ್ಯಕ್ಚುಲಿ ಇದ್ರದ್ದು ರೋಡ್ ಪ್ರೆಸೆನ್ಸಲ್ಲಿ ಚೆನ್ನಾಗಿದೆ. ಗಾಡಿ ಬಂದು 2 ವರ್ಷ ಆಯಿತು ಆಫ್ಕೋರ್ಸ್ ಅಲ್ವಾ. ಸೊ ಅವನು ಇವಾಗ ಒಳ್ಳೆ ಸಿಟಿ ಯೂಸೇಜ್ಗೆ ಅಂತ ತೊಗೊಂಡಿದ್ದಾನೆ. 1 hour later. ಸೊ ನೋಡ್ತಾ ಏರ್ಪೋರ್ಟ್ ಎಂಟರ್ ಆದ್ವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಒಂಥರ ಏನೋ ಅಬ್ರಾಡ್ ಫೀಲ್ ಕೊಡುತ್ತೆ. ಒಳ್ಳೆ ಬೆಂಗಳೂರು ಅಂತಲೇ ಗೊತ್ತಾಗಲ್ಲ ಇದು. ಸೊ ಇದೆ ಟರ್ಮಿನಲ್ 2. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಬಿಲ್ಡ್ ಮಾಡಿದವ್ರು ಮಾತ್ರ ಚೆನ್ನಾಗೇ ಮಾಡಿದ್ದಾರೆ ನೋಡಿ. ಟುಡೇಸ್ ಲೈನಪ್ One eternity later. ಫೋಟೋಸ್ ಎಲ್ಲ ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್
ಹ್ಯಾಂಡಲ್ ಚೆಕ್ ಮಾಡಿ. ಬೈಕರ್ ಹವ್ಯಕ, ಅದರಲ್ಲಿ ಫೋಟೋಸ್ ಎಲ್ಲ ನೋಡ್ಬೋದು ನೀವು. ಒಳ್ಳೆ ಟೈಮ್ ಸಿಕ್ತು, ಫೋಟೋಶೂಟ್ ಮಾಡ್ಕೊಂಡ್ವಿ. ಐ ಥಿಂಕ್ ಇಲ್ಲಿಗೆ ನಮ್ಮ ಏರ್ಪೋರ್ಟ್ ರೈಡ್ ಮುಕ್ತಾಯ ಆಗುತ್ತೆ ಅನಿಸುತ್ತೆ. ಇನ್ನು ಫರ್ದರ್ ಮತ್ತೆ ಇನ್ನೇನಿಲ್ಲ, ಜಸ್ಟ್ ಮನೆಗೆ ಹೋಗೋದಷ್ಟೇ. ಸೊ ಇದೇ ಥರ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ, ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕಂಟೆಂಟ್ಸ್ ಬರುತ್ತೆ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲವಿಂಗ್, ಕೀಪ್ ಸಪೋರ್ಟಿಂಗ್.